ಆತನ ಹಾಸ್ಟೆಲ್ನಲ್ಲಿ ಆಕೆ ಇದು ಬಾಯ್ಸ್ ಹಾಸ್ಟೆಲ್. ಆದರೆ ಹುಡುಗಿಯನ್ನ ಹೇಗೆ ಹಾಸ್ಟೆಲ್ ಕರ್ಕೊಂಡು ಬಂದ ಅನ್ನೋದು ಬಹಳ ಅಚ್ಚರಿ ಮೂಡಿಸುತ್ತೆ. ಗರ್ಲ್ ಫ್ರೆಂಡ್ ಅನ್ನ ಹಾಸ್ಟೆಲ್ಗೆ ಕರ್ಕೊಂಡು ಬಂದಿದ್ದಾನೆ, ಅದು ಕೂಡ ಸೂಟ್ ಕೇಸ್ನಲ್ಲಿ ಗರ್ಲ್ ಫ್ರೆಂಡ್ ಅನ್ನ ಕೂರಿಸ್ಕೊಂಡು ಯುವಕ ಬಾಯ್ಸ್ ಹಾಸ್ಟೆಲ್ಗೆ ಕರೆತಂದಿರುವಂತಹ ಘಟನೆ ಇದು. ಇದಾಗಿರೋದು ಹರಿಯಾಣದ ಸೋನಿಪತ್ನ ವಿವಿ ಹಾಸ್ಟೆಲ್ ಒಂದರಲ್ಲಿ. ಹಾಸ್ಟೆಲ್ನ ಸಿಬ್ಬಂದಿ ತಪಾಸಣೆ ನಡೆಸಿದಾಗ ಈ ಇಡೀ ಇನ್ಸಿಡೆಂಟ್ ಬೆಳಕಿಗೆ ಬಂದಿದೆ. ಸೂಟ್ ಕೇಸ್ನಲ್ಲಿ ಗರ್ಲ್ ಫ್ರೆಂಡ್ ಇದ್ದ ವಿಡಿಯೋವನ್ನ ಕೊನೆಗೆ ವೈರಲ್ ಮಾಡಿದ್ದಾರೆ. ಅಪ್ಪಿ ತಪ್ಪಿ ಸೂಟ್ ಕೇಸ್ನಲ್ಲಿ ಅದನ್ನ ಆಕೆಯನ್ನ ಕರ್ಕೊಂಡು ಬರುವಂಥ ಹೊತ್ತಿನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಆತನ ಪ್ರಾಣಕ್ಕೆ ಕೂತು ಬರುವಂತಹ ಎಲ್ಲ ಸಾಧ್ಯತೆಗಳಿತ್ತು. ನೋಡಿ ಅಲ್ಲಿ ಹೇಗೆ ಸೂಟ್ ಕೇಸ್ನಲ್ಲಿ ಆಕೆಯನ್ನ ಕೂರಿಸ್ಕೊಂಡು ಹಾಸ್ಟೆಲ್ಗೆ ತಗೊಂಡು ಬಂದಿದ್ದಾನೆ ಆ ಸೂಟ್ ಕೇಸ್ನ ಅಂತ ಅಲ್ಲಿ ತಪಾಸಣೆ ಮಾಡಿದ್ದಾರೆ. ಏನೋ ಅನುಮಾನ ಬಂದು ಆಗ ನೋಡಿದ್ರೆ ಆಕೆ ಸೂಟ್ ಕೇಸಲ್ಲಿ ಕೂತಿರೋದು ಗೊತ್ತಾಗ್ಬಿಡ್ತು. ಇದನ್ನು ವಿಡಿಯೋ ಮಾಡಿದ್ರು. ಈಗ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಹಲವರು ಆತನ ಈ ವರ್ತನೆಗೆ ಬೈತಾ ಇದ್ದಾರೆ. ಇನ್ನೂ ಹಲವರು ಆಕೆ ಇದಕ್ಕೆ ಸಹಕಾರ ಕೊಟ್ಟಿದ್ದು ಸರಿಯಲ್ಲ ಅಂತ ಆಕೆಯನ್ನು ಕೂಡ ಟೀಕಿಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಹೇಗೆ ಡೌಟ್ ಬಂದದ್ದು? ಹೇಗೆ ಸೂಟ್ ಕೇಸ್ ಏನಾದರೂ ಅರ್ಧ ಓಪನ್ ಮಾಡಿದ್ರ? ಆ ಕಾರಣದಿಂದಾಗಿ ಅನುಮಾನ ಬಂತ? ಹೇಗೆ? ದಿವ್ಯಾ, ಇದು ಹರಿಯಾಣದ ಸೋನಿಪತ್ನಲ್ಲಿರುವಂತಹ ಜಿಂದಾಲ್ ವಿಶ್ವವಿದ್ಯಾಲಯದಲ್ಲಿ ನಡೆದಿರುವಂತಹ ಘಟನೆ. ಬಾಯ್ಸ್ ಹಾಸ್ಟೆಲ್ ಅಲ್ಲಿ ಸಾಮಾನ್ಯವಾಗಿ ಯುವತಿಯರಿಗೆ ಅಥವಾ ವಿದ್ಯಾರ್ಥಿನಿಯರಿಗೆ ಅವಕಾಶ ಇರಲಿಲ್ಲ ಪ್ರವೇಶಕ್ಕೆ. ಹೀಗಾಗಿ ಈತ ಒಂದು ಉಪಾಯವನ್ನ ಮಾಡಿದ್ದ. ಅದೇನು ಅಂದ್ರೆ, ಲಾರ್ಜ್ ಸ್ಕೇಲ್ ಅಲ್ಲಿ ಬರುವಂತ ಟ್ರಾಲಿ ಬ್ಯಾಗ್ ನಲ್ಲಿ ಆತನ ಗರ್ಲ್ ಫ್ರೆಂಡ್ ಏನಿದ್ಲು ಆಕೆಯನ್ನ ಕೂರಿಸಿ ರೂಮ್ ನ ಒಳಗಡೆ ಕರ್ಕೊಂಡು ಹೋಗುವಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ. ಪ್ಲಾನ್ ನಂತೆ ಆಕೆಯನ್ನ ಸೂಟ್ ಕೇಸ್ ನ ಒಳಗಡೆ ಪ್ಯಾಕ್ ಮಾಡಿ ಎಳ್ಕೊಂಡು ಹೋಗ್ಬೇಕಾದಂತ ಸಂದರ್ಭದಲ್ಲಿ ಭದ್ರತಾ ಸಿಬ್ಬಂದಿಗಳೇನಿರ್ತಾರೆ ಅವರಿಗೆ ಅನುಮಾನ ಬಂದಿರುವಂತದ್ದು. ಅನುಮಾನಕ್ಕೆ ಕಾರಣ ಏನು ಅಂದ್ರೆ, ಈಗ ಪ್ರಾಥಮಿಕವಾಗಿ ಸಿಗ್ತಿರುವಂತ ಮಾಹಿತಿಗಳ ಪ್ರಕಾರ ಒಳಗಡೆ ಆಕೆ ಒಂದು ಸೌಂಡ್ ಅನ್ನ ಮಾಡ್ತಾಳೆ. ಆ ಒಂದು ಉಸಿರಾಟದ ಸಮಸ್ಯೆಯ ಕಾರಣಗಳಿಂದಾಗಿ ಆ ಒಂದು ಸೌಂಡ್ ನ ಆಧಾರದ ಮೇಲೆ ಬ್ಯಾಗ್ ತಪಾಸಣೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಒಳಗಡೆ ಯುವತಿ ಇರುವಂತದ್ದು ಕೂಡ ಗೊತ್ತಾಗುತ್ತೆ. ಇದನ್ನ ನೋಡಿದಂತಹ ಭದ್ರತಾ ಸಿಬ್ಬಂದಿಗಳು ಕೂಡ ಅವ್ಹಾರ ಇರುವಂತದ್ದು. ಒಳಗಡೆ ಮನುಷ್ಯರ ಸೌಂಡ್ ಬರ್ತಾ ಇದ್ದಂತೆ ಅನುಮಾನಗೊಂಡಿರುವಂತಹ ಸಿಬ್ಬಂದಿಗಳು ಮೊಬೈಲ್ ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಆಮೇಲೆ ಆ ಒಂದು ಸೂಟ್ ಕೇಸ್ ಅನ್ನ ಓಪನ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಓಪನ್ ಮಾಡಿದಂತ ಸಂದರ್ಭದಲ್ಲಿ ಆ ಸೂಟ್ ಕೇಸಿಂದ ಯುವತಿ ಬರುವಂತ ದೃಶ್ಯಗಳೇನಿದೆ ಅದು ಕೂಡ ಈಗ ರೆಕಾರ್ಡ್ ಆಗಿರುವಂತದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇರುವಂತದ್ದು. ಭದ್ರತಾ ಸಿಬ್ಬಂದಿಯನ್ನ ಕಣ್ತಪ್ಪಿಸಿ ಗರ್ಲ್ ಫ್ರೆಂಡ್ ಅನ್ನ ರೂಮ್ ನ ಒಳಗಡೆ ಕರ್ಕೊಂಡು ಹೋಗುವಂತದ್ದು ಆತನ ಉದ್ದೇಶ ಆಗಿತ್ತು. ಆದ್ರೆ ಸೂಟ್ ಕೇಸ್ ನ ಒಳಗಡೆ ತುಂಬಿಕೊಂಡು ಹೋಗಿರುವಂತಹ ಹಿನ್ನೆಲೆಯಲ್ಲಿ ಆಕೆ ಜೀವಕ್ಕೆ ಏನಾದ್ರೂ ಆಪತ್ತ ಬಂದಿದ್ರೆ ಯಾರು ಹೊಣೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈ ಒಂದಷ್ಟು ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರುವಂತದ್ದು. ಇನ್ನು ಕೆಲವರು ಇದನ್ನ ತಮಾಷೆಯಾಗಿ ತೆಗೆದುಕೊಳ್ತಾ ಇದ್ದಾರೆ. ಮತ್ತೆ ಈ ಬಗ್ಗೆ ಸಾಕಷ್ಟು ಮೀಮ್ ಗಳನ್ನ ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಕೆಲವರು ಇದೇ ರೀತಿಯಾದಂತಹ ಘಟನೆಗಳು ಬೇರೆ ಬೇರೆ ಭಾಗದಲ್ಲಿ ಆಗಿದೆ ಅನ್ನುವಂಥದ್ದನ್ನ ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. ಒಂದ್ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ಹಾಕಿದ 1 ಗಂಟೆಯಲ್ಲಿ ಮಿಲಿಯನ್ ಗಂಟಲೆ ವ್ಯೂ ಅನ್ನ ತೆಗೆದುಕೊಳ್ತಾ ಇರುವಂತದ್ದು ಮತ್ತೆ ಪರ ವಿರೋಧ ಚರ್ಚೆಗೆ ಕೂಡ ಕಾರಣ ಆಗ್ತಾ ಇರುವಂತದ್ದು. ದಿವ್ಯಾ, ಶಬ್ಬೀರ್, ಸಂಪರ್ಕದಲ್ಲಿರಿ. ಇನ್ನಷ್ಟು ಮಾಹಿತಿ ಮತ್ತೊಂದು ಸುದ್ದಿಗೆ ನಿಮ್ಮಿಂದ ಪಡ್ಕೊಳ್ತೀವಿ.